ವಿರಾಟ್ ಕೊಹ್ಲಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವ ಅನುಷ್ಕಾ ಶರ್ಮಾ ಈ ದಂಪತಿಯಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ. ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ದಂಪತಿಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಇತ್ತೀಚಿನ IPL ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಗೆ ಬೆಂಬಲ ಸೂಚಿಸ್ತಾ ಇರುವ ಅನುಷ್ಕಾ ಶರ್ಮಾ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. ಇವರ ನಡುವಿನ ಪ್ರೀತಿ ಗೌರವ, ಒಬ್ಬರನ್ನೊಬ್ಬರು ನಡೆಸಿಕೊಳ್ಳುವ ರೀತಿ ಈ ದಂಪತಿಯಿಂದ ಯುವ ಜನತೆಯರು ಕಲಿಯಬೇಕಾದದ್ದು ಬಹಳಷ್ಟಿದೆ. IPL ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಅಮೋಘ ಇನ್ನಿಂಗ್ಸ್ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ತಮ್ಮ ಪತಿ ವಿರಾಟ್ ಕೊಹ್ಲಿ ಅವರನ್ನ ಹುರಿದುಂಬಿಸುತ್ತಾ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸ್ತಾ ಇರುವ ಅನುಷ್ಕಾ ಶರ್ಮಾ ಇವರ ವಿಡಿಯೋ ಬಹಳಷ್ಟು ಹೈಲೈಟ್ ಆಗ್ತಿತ್ತು. ಇಂತಹದ್ದೇ ದೃಶ್ಯಗಳು ಹಲವು ಬಾರಿ ಸುದ್ದಿಯಾಗಿತ್ತು. ಅಂತೆಯೇ ಪಂದ್ಯದಲ್ಲಿಯೂ ಕೂಡ ಪತಿಗೆ ಬೆಂಬಲ ಸೂಚಿಸ್ತಾ ಇರುವ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಅನುಷ್ಕಾ ಮತ್ತು ವಿರಾಟ್ ಅವರ ಜೋಡಿ ಕ್ರೀಡಾ ಜಗತ್ತು ಹಾಗೂ ಬಾಲಿವುಡ್ನ ಅತ್ಯಂತ ಜನಪ್ರಿಯ ಹಾಗೂ ಅಷ್ಟೇ ಗೌರವಾನ್ವಿತ ಜೋಡಿಗಳಲ್ಲಿ ಒಂದು. ಪ್ರಮುಖವಾಗಿ ಸಂಬಂಧದ ವಿಚಾರದಲ್ಲಿ, ಯಾಕಂದ್ರೆ ಇವರ ನಡುವಿನ ಬಾಂಡಿಂಗ್, ಪರಸ್ಪರ ಬೆಂಬಲ, ಬೆನ್ನೆಲುಬಾಗಿ ಮತ್ತು ಸರಳತೆಯಿಂದಾಗಿ ಇವರು ಅನೇಕರಿಗೆ, ಅದರಲ್ಲೂ ಮುಖ್ಯವಾಗಿ ಇಂದಿನ ಯುವ ಜನರಿಗೆ ಮಾದರಿಯಾಗಿ ನಿಲ್ಲುತ್ತಾರೆ. ಎಷ್ಟೋ ಬಾರಿ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಟದಲ್ಲಿ ಕಷ್ಟದ ಸಂದರ್ಭವನ್ನ ಎದುರಿಸಿರುವ ರೀತಿಯಲ್ಲಿ ಅಥವಾ ಉತ್ತಮ ಫಾರ್ಮ್ನಲ್ಲಿ ಇಲ್ಲದಿದ್ದಾಗಲೂ ಅನುಷ್ಕಾ ತನ್ನ ಗಂಡನ ಪರವಾಗಿ ನಿಂತು ಹರ್ಷೋದ್ಗಾರ ಮಾಡುವ ಮೂಲಕ ಅವರ ಬೆಂಬಲಕ್ಕೆ ನಿಲ್ತಿದ್ರು. ಆದರೆ ಇಂದಿನ ಯುವ ಜನತೆಯರು ಇವರಿಂದ ಕಲಿಯಬೇಕಾದ ಪಾಠ ಏನಂದ್ರೆ, ಕಷ್ಟದ ಸಂದರ್ಭದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವುದರ ಜೊತೆಗೆ ಗೌರವ, ಪ್ರೀತಿ, ಬೆಂಬಲ ನೀಡುವುದು, ಬಲವಾದ ಮತ್ತು ಶಾಶ್ವತವಾದ ಸಂಬಂಧದ ಅಡಿಪಾಯ ಮಾಡುವುದು. ವಿರಾಟ್ ಮತ್ತು ಅನುಷ್ಕಾ ಅವರ ಸಂಬಂಧವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಮುಖ ಕಾರಣಗಳು ಏನಂದ್ರೆ, ಪರಸ್ಪರ ಗೌರವ, ಬಲವಾದ ಸ್ನೇಹ ಮತ್ತು ಕಷ್ಟದ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲೋದು. ಅದರಲ್ಲೂ ಪ್ರಮುಖವಾಗಿ ಇವರಿಬ್ಬರ ಜೋಡಿಯು ಪರಸ್ಪರ ಗೌರವ ಎಂಬ ಅಡಿಪಾಯದೊಂದಿಗೆ ಬಂಧಿಸಲ್ಪಟ್ಟಿದೆ. ಇನ್ನು ವೃತ್ತಿ ಜೀವನದ ವಿಚಾರಕ್ಕೂ ಬಂದಾಗಲೂ ಕೂಡ ಅಷ್ಟೇ, ಅನುಷ್ಕಾಳ ಕೆಲಸಕ್ಕೂ ವಿರಾಟ್ ಬೆನ್ನೆಲುಬಾಗಿ ನಿಲ್ತಾರೆ. ಇವರ ಜೀವನ ಶೈಲಿಯನ್ನೇ ಇಂದಿನ ಯುವ ಜನರು ತಮ್ಮಲ್ಲಿ ಅಳವಡಿಸಿಕೋಬೇಕು. ಯಾಕಂದ್ರೆ ಸಂಬಂಧದಲ್ಲಿ ಪರಸ್ಪರ ಬೆಂಬಲ, ಗೌರವ ಇದ್ರಷ್ಟೇ ಗಂಡ ಹೆಂಡತಿಯ ಸಂಸಾರದಲ್ಲಿ ಆರೋಗ್ಯಕರ ಮತ್ತು ಬಲವಾದ ಬಾಂಧವ್ಯ ಬೆಳೆಯಲು ಸಾಧ್ಯ. ಸಂಬಂಧದಲ್ಲಿ ಮುಕ್ತ ಸಂವಹನವು ಸಂಗಾತಿಗಳ ನಡುವೆ ಬಲವಾದ ನಂಬಿಕೆಯನ್ನ ನಿರ್ಮಿಸುತ್ತದೆ ಮತ್ತು ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಅವರು ಯಶಸ್ವಿ ದಾಂಪತ್ಯ ಜೀವನದ ಪ್ರಮುಖ ಅಂಶಗಳಲ್ಲಿ ಒಂದೆಂದ್ರೆ ಅವರು ತಮ್ಮ ನಡುವಿನ ಸಮಸ್ಯೆಗಳನ್ನ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಈ ಬಗ್ಗೆ ಸ್ವತಃ ಅನುಷ್ಕಾ ಶರ್ಮಾ ಸಂದರ್ಶನದಲ್ಲಿ ಹೇಳಿದ್ರು. ಸಂಸಾರದಲ್ಲಿ ಪ್ರಾಮಾಣಿಕವಾಗಿ ಮತ್ತು ಸ್ಪಷ್ಟವಾಗಿ ಸಂವಹನ ನಡೆಸಲು ಕಲಿಯುವುದರಿಂದ ಸಂಘರ್ಷಗಳನ್ನ ತಡೆಯಬಹುದು ಮತ್ತು ವಿಶ್ವಾಸವನ್ನ ಬಲಪಡಿಸಬಹುದು. ವಿರಾಟ್ ಮತ್ತು ಅನುಷ್ಕಾ ಇಬ್ರು ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ಹಾಗೂ ಅಷ್ಟೇ ಬ್ಯುಸಿ ಇರುವ ವೃತ್ತಿ ಜೀವನದಲ್ಲಿ ತೊಡಗಿಕೊಂಡಿದ್ದಾರೆ. ಒಬ್ಬರು ಕ್ರಿಕೆಟ್ನಲ್ಲಿ ಬ್ಯುಸಿಯಾಗಿದ್ರೆ ಮತ್ತೊಬ್ಬರು ಬಾಲಿವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ. ಆದರೂ ಅವರು ಯಾವಾಗಲೂ ಪರಸ್ಪರರ ವೃತ್ತಿಪರ ಮಹತ್ವಾಕಾಂಕ್ಷೆಗಳನ್ನ ಬೆಂಬಲಿಸ್ತಾರೆ. ಯಶಸ್ವಿ ಸಂಬಂಧವೆಂದ್ರೆ ಪರಸ್ಪರ ಮಿತಿಗೊಳಿಸೋದಲ್ಲ, ಬದಲಿಗೆ ಬೆಳವಣಿಗೆಯನ್ನ ಪ್ರೋತ್ಸಾಹಿಸೋದು ಮತ್ತು ಸಾಧನೆಗಳನ್ನ ಒಟ್ಟಿಗೆ ಆಚರಿಸೋದು.